ಚಿಕ್ಕಮಗಳೂರು ನಗರದ ಸ್ಕೌಟ್ಸ್ ಭವನದಲ್ಲಿ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕನ್ನಡ ಪತ್ರಿಕೋದ್ಯಮಕ್ಕೆ 179 ವರ್ಷಗಳ ಇತಿಹಾಸವಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದ ಜೊತೆಗೆ ಇಲ್ಲಿಯವರೆಗೂ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಪತ್ರಿಕೆಗಳ ಕೊಡುಗೆ ಅಪಾರ ಎಂದು ಹೇಳಿದರು. ಪತ್ರಿಕಾ ಮೀಡಿಯಾ ಒಂದು ಏನಂದ್ರೆ ನಮ್ಮ ಪ್ರಜಾಪ್ರಭುತ್ವ 4ನೇ ಸ್ತಂಭ, ಅದು ಕಂಪ್ಲೀಟ್ಲಿ ಕರೆಕ್ಟ್. ಯಾಕಂದ್ರೆ ನಾವು ಅಧಿಕಾರಿಗಳಾಗಿ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸರ್ಕಾರವು ತುಂಬಾ ಬಹಳ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕಾದ್ರೆ ಆ ವಿಷಯದಲ್ಲಿ ನಮಗೆ ತುಂಬಾ ಮಾಹಿತಿ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಯೋಜನೆಗಳು ರೂಪಿಸಬೇಕಾದ್ರೆ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ಮತ್ತು ಅವರದ್ದು ನೀಡ್ ಅಸೆಸ್ಮೆಂಟ್ ಕೂಡ ಅರ್ಥ ಮಾಡಬೇಕು. ಆ ವಿಷಯ ಬಗ್ಗೆ ನಮ್ಮ ಪ್ರೆಸ್ ವತಿಯಿಂದ ಪತ್ರಿಕಾ ವತಿಯಿಂದ ಒಂದು ಜನರು ಮತ್ತು ಅಧಿಕಾರಿಗಳು ಇರ್ಬೋದು ಅಥವಾ ಪ್ರಜಾಪ್ರಭುತ್ವ ಬೇರೆ ಸ್ತಂಭ ಇರ್ಬೋದು, ಆ ಎರಡು ಮಧ್ಯದಲ್ಲಿ ಒಂದು ಬ್ರಿಡ್ಜ್, ಒಂದು ಸೇತುವೆಯನ್ನು ಬೇಕಾಗುತ್ತೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ, ಪತ್ರಿಕೆಗಳು ಜ್ಞಾನದ ಕಣಜವಾಗಿವೆ. ಅವುಗಳನ್ನು ಹೆಚ್ಚೆಚ್ಚು ಓದುವ ಮೂಲಕ ಜ್ಞಾನ ಭಂಡಾರ ಹೆಚ್ಚಿಸಿಕೊಳ್ಳಬೇಕು. ಸ್ಪರ್ಧಾತ್ಮಕ ಜಗತ್ತಿಗೆ ಸಿದ್ಧಗೊಳ್ಳಲು ಪತ್ರಿಕೆಗಳ ಓದು ಅಗತ್ಯವಿದೆ. ಮುದ್ರಣ ಮಾಧ್ಯಮ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳು ಇಂದು ವೇಗವಾಗಿ ಬೆಳೆಯುತ್ತಿವೆ. ಆದರೆ ಮುದ್ರಣ ಮಾಧ್ಯಮ ಕೊಡುವ ಮಾಹಿತಿ ಸ್ಮರಣೆ ಶಕ್ತಿ ಹೆಚ್ಚಲು ಕಾರಣವಾಗಿದೆ ಎಂದರು. ಈಗಾಗಲೇ ಜಿಲ್ಲಾಧಿಕಾರಿಗಳು ಈ ಸಭೆಯನ್ನ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಆದರೆ ಇವತ್ತು ಪತ್ರಿಕೆ ನಡೆಸೋದು ಎಷ್ಟು ಕಷ್ಟ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿದೆ. ಆದರೆ ಇವತ್ತು ಆ ಪತ್ರಿಕೆಯ ಹಲವಾರು ದಿನೇಶ್ ಪಟೇಲ್ ಹೇಳ್ತಿದ್ರು, ಹಲವಾರು ಪತ್ರಿಕೆಯ ನಡೆಸಿದಂತವರು ಕಳೆದು ಹೋಗಿದ್ದಾರೆ. ಆದರೆ ನಿರಂತರವಾಗಿಯೂ ಕೂಡ ನಡೆಸ್ತಾ ಇದ್ದಾರೆ. ಹಲವಾರು ವರ್ಷಗಳ ದಾಖಲೆ ಇರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿಚಾರಗಳು. ಇವತ್ತು ತಾವೆಲ್ಲ ನೋಡ್ತಾ ಇದ್ದಾರೆ, ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರೆ ತಪ್ಪನ್ನ ತಿದ್ದುವಂತ ಮತ್ತು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗಾಗಿದ್ರೆ ಅದು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮಾತ್ರ ಅಂತಕ್ಕಂಥ ವಿಚಾರವನ್ನ ತಿಳಿಸಕ್ಕೆ. ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಚಂದ್ರೇಗೌಡ ಅವರು ಮಾತನಾಡಿ, ಮುದ್ರಣ ಮಾಧ್ಯಮಕ್ಕೆ 1000 ವರ್ಷಗಳ ಇತಿಹಾಸವಿದೆ. ಪತ್ರಿಕೆಗಳು ಸಮಾಜದ ಕಣ್ಣಾಗಿ ಕೆಲಸ ಮಾಡುತ್ತವೆ. ಎಲ್ಲರೂ ಪತ್ರಿಕೆ ಖರೀದಿಸಿ ಓದಿ ಬೆಳೆಸುವ ಕೆಲಸ ನಡೆಯಬೇಕು ಎಂದರು. ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಎಲ್ಲ ಮಾಧ್ಯಮ ಮಿತ್ರರು ಆಚರಿಸುತ್ತಾ ಬರುತ್ತಿದ್ದೇವೆ. ಕನ್ನಡ ಭಾಷೆ, ಪತ್ರಿಕೋದ್ಯಮದ ಇತಿಹಾಸ ಮತ್ತು ಪತ್ರಿಕಾ ಮಾಧ್ಯಮದ ಮಹತ್ವವನ್ನು ಎಲ್ಲರಿಗೂ ನೆನಪಿಸುವ ದಿನ ಇದಾಗಿದೆ. ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿಕೊಂಡು ಬರುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ವೈಯಕ್ತಿಕವಾಗಿ ಹಾಗೂ ಪ್ರೆಸ್ ಕ್ಲಬ್ ವತಿಯಿಂದ ಶುಭಾಶಯಿಸಲು ಬಯಸುತ್ತೇನೆ. ಕನ್ನಡ ಪತ್ರಿಕೋದ್ಯಮದ ಇತಿಹಾಸ ಅತ್ಯಂತ ಶ್ರೀಮಂತವಾಗಿದೆ. 1841ರ ಜುಲೈ 1ರಂದು ಮಂಗಳೂರು ಸಮಾಚಾರ ಪತ್ರಿಕೆ ಕನ್ನಡದಲ್ಲಿ ಪ್ರಕಟಗೊಂಡಿದ್ದು ಕನ್ನಡ ಪತ್ರಿಕಾ ರಂಗ ವಿಸ್ತಾರಗೊಳ್ಳಲು ಸಹಕಾರಿಯಾಯಿತು. ನಿಮಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನ ಕನ್ನಡ ಸೇನೆ ವತಿಯಿಂದ ಮತ್ತು ನನ್ನ ವತಿಯಿಂದಲೂ ಕೂಡ ನಿಮಗೆ ಸಲ್ಲಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನೀವು ಇವತ್ತು ಪತ್ರಿಕಾ ರಂಗ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು 4ನೇ ಅಂಗ. ಯಾವುದೇ ಸರ್ಕಾರ ಇರಲಿ, ಈ ವಿರೋಧ ಪಕ್ಷವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಪ್ರಾಣ ಒತ್ತೆ ಇಡ್ತಾರೆ. ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲೆಲ್ಲಿ ಬರ್ತಾರೋ ಗೊತ್ತಿಲ್ಲ. ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಆಗಿರಲಿ, ಯಾರೇ ಆಗಿರಲಿ, ಅನ್ಯಾಯ ಮಾಡಿದ್ರು ಬಿಡದೇ ಇಲ್ಲ. ಅವ್ರ ಪ್ರಾಣ ಒತ್ತೆ ಇಟ್ಟನಾಗಿ ಅದನ್ನ ಮಾಧ್ಯಮದಲ್ಲಿ ತಂದು ಸಮಾಜಕ್ಕೆ ಒಂದು ನ್ಯಾಯ, ನೀತಿ, ಧರ್ಮದ ಬಗ್ಗೆ ತಿಳಿಸ್ತಾರೆ. ನಮ್ಮ ಮಹಿಳೆಯರು ಇದ್ದಾರೆ, ಅವ್ರಿಗೂ ನಾನು ಹೇಳ್ತೀನಿ, ಭಾರಿ ಶ್ರಮ ಪಡ್ತಾರೆ. ಮನೆ ಕೆಲಸ ಬಿಟ್ಟು, ಅವ್ರ ಹೆಂಡತಿ ಮಕ್ಕಳು ಬಿಟ್ಟು ರಾತ್ರಿ ಎಷ್ಟೊಂದು ಅಷ್ಟೊತ್ತರಲ್ಲಿ ಕೆಲಸ ಮಾಡ್ತಾರೆ. ಇದೇ ರೀತಿ ಇವರು ಮುಂದೆ ಹೊರಕೊಂಡು ಸಮಾಜಕ್ಕೆ ಒಳ್ಳೆಯದು ನ್ಯಾಯ, ನೀತಿ, ಧರ್ಮದ ತರ ತಿಳಿಸ್ಲಿ. ನಮ್ಮ ಮುಂದಿನ ಪೀಳಿಗೆಗೆ ಇದೇ ರೀತಿ ಎಲ್ಲರನ್ನು ಅನ್ಯಾಯನ ಬಿಟ್ಟು ನ್ಯಾಯವನ್ನು ನಡೀಲಿ ಅಂತ ಇವರು ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಪತ್ರಿಕಾ ದಿನಾಚರಣೆ ನಮ್ಮ ಪ್ರೆಸ್ ಕ್ಲಬ್ ವತಿಯಿಂದ ತುಂಬಾ ಅರ್ಥಪೂರ್ಣವಾಗಿದೆ. ಇದಕ್ಕೆ ನಮ್ಮ ಪ್ರೆಸ್ ಕ್ಲಬ್ಗೆ ತನ್ನದೇ ಆದಂತಹ ಒಂದು ತುಂಬಾ ಶುದ್ಧವಾದಂಥ ಚಾರಿತ್ರ್ಯಪೂರ್ಣವಾದಂಥ ಮತ್ತೆ
ನಮ್ಮ ಹುಡುಗರು ಹೇಳಿದಂಗೆ ಮಾರಿಕೊಳ್ಳದೆ ಇದ್ದಂತಹ ಒಂದು ಒಳ್ಳೆ ಇತಿಹಾಸ ಇದೆ ನಮ್ಮ ಪ್ರೆಸ್ ಕ್ಲಬ್ಗೆ. ಯಾಕೆ ನಾನು ಇದನ್ನ ಮಾರಿಕೊಳ್ಳದೆ ಅನ್ನೋದು ಈ ವರ್ಡ್ ಅಂದ್ರೆ ಪದನ ಯಾಕೆ ಬಳಸ್ತಾ ಇದ್ದೀನಿ ಅಂದ್ರೆ, ನಮ್ಮ ಪ್ರೆಸ್ ಕ್ಲಬ್ಗೆ ಬಂದಂತಹ ಯಾವುದೇ ಅತಿಥಿ ಅವರು ಒಬ್ಬರಾಗಿರ್ಬೋದು 25 ಜನ ಆಗಿರ್ಬೋದು, ಅಷ್ಟು ಜನ ಬಂದ್ರು 1,000 ರೂಪಾಯಿ ಶುಲ್ಕ ಮಾತ್ರ ಪಡ್ಕೊಂಡು 25 ಜನಕ್ಕೂ ಕಾಫಿ ಟೀ ಕೊಟ್ಟು ಅವರ ಸತ್ಕಾರ ಮಾಡುವಂತ ಒಂದು ಸಂಸ್ಕೃತಿನ ನಮ್ಮ ಪ್ರೆಸ್ ಕ್ಲಬ್ ಲಗಾಯತಿನಿಂದ ಬೆಳೆಸ್ಕೊಂಡು ಬಂದಿದೆ. ಆ ಕಾರಣಕ್ಕೆ ನಾನು ಪ್ರೆಸ್ ಕ್ಲಬ್ ಸದಸ್ಯ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಅನಿಸುತ್ತೆ. ಪತ್ರಿಕೆಗಳು ಯಾವಾಗಲೂ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು, ಸಮಾಜದ ಪರವಾಗಿರಬೇಕು, ಬಿದ್ದವ್ರನ್ನ ಎತ್ತತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಕು. ಯಾರು ಶೋಷಕರಿರ್ತಾರೆ, ದಮನಿತರಿರ್ತಾರೆ, ಅವರ ಪರವಾಗಿ ಅವರಿಗೆ ಧ್ವನಿ ಎತ್ತತಕ್ಕಂಥ ಕೆಲಸವನ್ನ, ಧ್ವನಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಪತ್ರಿಕೆಗಳು. ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಅವು ನಮಗೆ ಒಂದು ನಗು ಮಾತ್ರ. ಅವುಗಳನ್ನು ನಾವು ಓಲೈಸ್ತಕ್ಕಂಥ ಕೆಲಸ ಇಲ್ಲದೆ ಯಾರೇ ತಪ್ಪು ಮಾಡಿದ್ರು ತಪ್ಪು ಅಂತಕ್ಕಂಥದ್ದನ್ನು ಹೇಳಿ ಸತ್ಯವನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಪತ್ರಿಕೆಗಳು ಮಾಡಬೇಕಾಗುತ್ತೆ. ಹಿತವಾದದ್ದು ಅಂತ ಒಂದು ಮಾತಿದೆ. ಬಹುಶಃ ಒಬ್ಬ ಪತ್ರಕರ್ತ ತನ್ನ ನಿಷ್ಠೆಯನ್ನು ಬಹಳ ಅದ್ಭುತವಾಗಿ ಅಕ್ಷರಗಳ ಮೂಲಕ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವರು ಸದಾ ಕೆಂಡದ ಮೇಲೆ ನಡೆಯುವಂತ ಒಂದು ಅಶಿಕ್ಷಣ ಅನುಭವಿಸ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಬಹಳಷ್ಟು ತನಿಖಾ ಪತ್ರಿಕೋದ್ಯಮದ ವರದಿಗಾರರ ಮೇಲೆ ಬಹಳಷ್ಟು ಹಲ್ಲೆಗಳಾಗಿದೆ, ಪ್ರಾಣಹಾನಿಯಾಗಿರೋದು ನಾವು ಕೇಳಿದ್ವಿ. ಅಂತ ಅಪಾಯದಲ್ಲಿ ಯಾವಾಗಲೂ ಸಿಲುಕಿದ್ರು ಮುಂದಿನ ಭವಿಷ್ಯ ನಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಿದ್ರು ಸಹ ಬಹಳಷ್ಟು ಪತ್ರಕರ್ತರು ಜವಾಬ್ದಾರಿ ವಹಿಸಿ ಅವರ ಕರ್ತವ್ಯನ ನಿಭಾಯಿಸ್ತಾ ಇರ್ತಾರೆ. ಮತ್ತೆ ಸಮಾಜಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ, ಪ್ರೆಸ್ ಕ್ಲಬ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋಪಿ, ಖಜಾಂಚಿ ಪುನೀತ್, ಪ್ರೆಸ್ ಕ್ಲಬ್ ಮಾಜಿ ಅಧ್ಯಕ್ಷರಾದ ರಾಜೇಶ್, ಹಿರಿಯ ಪತ್ರಕರ್ತರಾದ ತಿಪ್ಪೇರುದ್ರಪ್ಪ, ದಲಿತ ಪರ ಸಂಘಟನೆ ಮುಖಂಡರು, ಕನ್ನಡ ಪರ ಸಂಘಟನೆ ಮುಖಂಡರು, ರೈತ ಸಂಘದ ಮುಖಂಡರು, ಪತ್ರಕರ್ತರು ಉಪಸ್ಥಿತರಿದ್ದರು.